ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಕಾಮರ್ಸ್ ಸೆಕೆಂಡ್ PUC ಟೈಮ್ ಟೇಬಲ್ ಹೇಗಿದೆ ಮತ್ತು ಹೇಗೆ ಎಕ್ಸಾಮ್ಗೆ ರೆಡಿ ಆಗ್ಬೋದು, ಯಾವ್ಯಾವ ಸಬ್ಜೆಕ್ಟಿಗೆ ಇನ್ನು ಎಷ್ಟೆಷ್ಟು ದಿನ ಟೈಮ್ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಇದು HEBA ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ಕಾಮರ್ಸ್ ಸ್ಟೂಡೆಂಟ್ಸ್ದು ಫೈನಲ್ ಎಕ್ಸಾಮ್ ಟೈಮ್ ಟೇಬಲು. ಇವತ್ತು 12th, ಆಲ್ಮೋಸ್ಟ್ ಇನ್ನು ನಮಗೆ ಒಂದು 15 days ಟೈಮ್ ಸಿಗುತ್ತೆ ಅಷ್ಟೇ ಓದ್ಕೊಳ್ಳೋದಕ್ಕೆ. ಕನ್ನಡ ಪೇಪರ್ ಇರೋದು ಫಸ್ಟ್ ಮಾರ್ಚು. ಕನ್ನಡ ಆದಮೇಲೆ ಬಿಸ್ನೆಸ್ ಸ್ಟಡೀಸ್ಗೆ ನಮಗೆ ಒಂದೇ ದಿನ ಗ್ಯಾಪ್ ಇರೋದು, ಅಂದರೆ ಸೆಕೆಂಡ್ ಒಂದೇ ದಿನ ಟೈಮ್ ಇರೋದು. ಸೊ ನಾವು ಬಿಸ್ನೆಸ್ ಸ್ಟಡೀಸ್ನ ಈಗ ಉಳಿದಿರೋ ಟೈಮಲ್ಲೇ ಜಾಸ್ತಿ ಟೈಮ್ ಕೊಟ್ಬಿಟ್ಟು ಓದ್ಕೋಬೇಕಾಗುತ್ತೆ, ಬಿಕಾಸ್ ಮಧ್ಯದಲ್ಲಿ ಓದ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಗ್ಯಾಪ್ ಇರೋದಿಲ್ಲ. ಮತ್ತು ಹಿಸ್ಟ್ರಿ ಬಂದು 7th ಇರೋದು, 3rd ಇಂದ 7th ಇರೋದು. ಸೊ 3 days ನಿಮಗೆ ಇದರಲ್ಲಿ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ ಹಿಸ್ಟ್ರಿ ಓದ್ಕೊಳ್ಳೋದಕ್ಕೆ. ಬಟ್ ಬಿಸ್ನೆಸ್ ಸ್ಟಡೀಸ್ ಓದ್ಕೊಳ್ಳೋದಕ್ಕೆ ಒಂದೇ ದಿನ ಟೈಮ್ ಇರೋದು. ಸೊ ಮುಂಚೆನೇ ಕನ್ನಡ ಮತ್ತು ಬಿಸ್ನೆಸ್ ಸ್ಟಡೀಸ್ಗೆ ಜಾಸ್ತಿ ಟೈಮ್ ಕೊಟ್ಟು ಈಗ ಉಳಿದಿರೋ 15 daysಲ್ಲಿ ಒಂದು 3 days ಆದರೂ ಬಿಸ್ನೆಸ್ ಸ್ಟಡೀಸ್ ಮತ್ತು ಕನ್ನಡ ಓದ್ಕೊಳ್ಳೋದಕ್ಕೆ ಟೈಮ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಅಕೌಂಟೆನ್ಸಿ ಎಕ್ಸಾಮ್ ಇರೋದು 10th ಮಾರ್ಚ್ ಇರೋದು. 10th ಮಾರ್ಚ್ ಇರೋದ್ರಿಂದ ಇಲ್ಲಿ 7th ಹಿಸ್ಟ್ರಿ ಮುಗ್ದಿರುತ್ತೆ, 8th 9th ನಿಮಗೆ ಟೈಮ್ ಸಿಗುತ್ತೆ ಯಾವುದಕ್ಕೆ, ಅಕೌಂಟೆನ್ಸಿ ಓದ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಎಕನಾಮಿಕ್ಸ್ ಇರೋದು 13th. ಸೊ 2 days ಟೈಮ್ ಸಿಗುತ್ತೆ, 11th ಆ್ಯಂಡ್ 12th ಎಕನಾಮಿಕ್ಸ್ ಓದ್ಕೋಬೋದು. ಇಂಗ್ಲೀಷ್ 15th ಇರೋದು, ಒಂದೇ ದಿನ ಗ್ಯಾಪ್ ಇರೋದು. ಇಂಗ್ಲೀಷ್ ಕೂಡ ನಾವು ಮುಂಚೆನೇ ಓದ್ಕೊಬೇಕಾಗತ್ತೆ. ಮತ್ತು ಮೇಯ್ನಾಗಿ ಯಾವ್ಯಾವ ಟೈಮಲ್ಲಿ ಡೇಯಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ಓದಿದ್ರೆ ಒಳ್ಳೆಯದು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆನೇ 4 o'clock 3 o'clockಯಿಂದ 5 o'clockವರೆಗೂ ಸಿಗೋ ಟೈಮಲ್ಲಿ ಥಿಯರಿ ಸಬ್ಜೆಕ್ಟ್ಸ್ನ ಜಾಸ್ತಿ ಓದ್ಕೊಂಡ್ರೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥ ಆಗುತ್ತೆ. ಸೊ ಕನ್ನಡ, ಬಿಸ್ನೆಸ್ ಸ್ಟಡೀಸ್, ಹಿಸ್ಟ್ರಿ, ಎಕನಾಮಿಕ್ಸ್ ಇದನ್ನೆಲ್ಲ ಸ್ವಲ್ಪ, ಇಂಗ್ಲೀಷ್ ಇದನ್ನೆಲ್ಲ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ಸಲ್ಲಿ ಓದ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮತ್ತು ಇನ್ನು ಆಫ್ಟರ್ನೂನ್ ಟೈಮಲ್ಲಿ, ಡೇ ಟೈಮಲ್ಲೆಲ್ಲ ಅಕೌಂಟ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಅಕೌಂಟ್ಸ್ ಮತ್ತು ಎಕನಾಮಿಕ್ಸ್ನ ಡೇ ಟೈಮಲ್ಲಿ ಓದಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇನ್ನು ಉಳಿದಿರೋದು 15 days ಅಷ್ಟೇ ಟೈಮ್ ಇರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್.